ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಅಲ್ಪಸಂಖ್ಯಾತರ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ ಹಾಗೂ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಂಥ ದಿನಾಂಕ 28ನೇ ಫೆಬ್ರವರಿ 2026ಕ್ಕೆ ಪೂರ್ಣಗೊಂಡಿರುತ್ತದೆ. ಇನ್ನೇನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೂ ಇಲ್ಲಿ ಎಕ್ಸಾಮ್ ಡೇಟ್ ಇನ್ನೇನು ಅನೌನ್ಸ್ ಆಗುವಂತಹ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ತಮಗೆ ಇಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡೋಣ. ಮೊದಲನೇದಾಗಿ ಕನ್ನಡ ವಿಷಯ. ಇಲ್ಲಿ ಗೌಡ ಪದದ ಸ್ತ್ರೀಲಿಂಗ ರೂಪ ಗೌಡ. ಇಲ್ಲಿ ಗೌಡಿ, ಗೌಡತಿ, ಗೌಡತಿ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಗೌಡತಿ ಆಗುತ್ತದೆ. ಗಾಂಧೀಜಿ ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು. ಈ ವಾಕ್ಯದಲ್ಲಿ ಮನೆಯಲ್ಲಿ ಎಂಬುದು ಇಲ್ಲಿ ನೋಡ್ಬೋದು. ಮನೆಯಲ್ಲಿ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿ ಅನ್ನುವಂಥ ಒಂದು ಪದ ಬರುತ್ತೆ. ಹಾಗಾದರೆ ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಇದೊಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಅಕ್ಷರಗಳ ಗುಂಪು ಯಾವುದು ಅಂದಿದ್ದಾರೆ ನ್ಯ, ನ್ಯ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು. ಸೇವೆಯೇ ದೇಶ, ಈಶನ ಸೇವೆ. ವಾಕ್ಯ ಸರಿಪಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ 4 ಆಪ್ಷನ್ಸ್ಗಳಲ್ಲಿ ದೇಶ ಸೇವೆಯೇ ಈಶನ ಸೇವೆ ಅಂತಿದೆಯಲ್ಲ, ಬಿ ಆಪ್ಷನ್ ಆಗುತ್ತದೆ. ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ. ಈ ವಾಕ್ಯದಲ್ಲಿನ ಗುಣ ವಿಶೇಷಣ ಅಂತ ಹೇಳಿದ್ದಾರೆ. ಇಲ್ಲಿ ತುಂಬ ಅಂತೇನಿದೆಯಲ್ಲ ಇದೊಂದು ಗುಣ ವಿಶೇಷಣ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಗುಂಪಿಗೆ ಸೇರದ ಪದ ಯಾವುದು ಅಂದಿದ್ದಾರೆ ಕೆಲಸ, ಕಜ್ಜ, ಕಾರ್ಯ, ಕರ್ಮ ಅಂತಿದೆ. ಇದರಲ್ಲಿ ಕರ್ಮ ಆಗುತ್ತದೆ. ಇವು ಮೂರು ಕೂಡ ಒಂದೇ ಅರ್ಥವನ್ನು ಹೋಲುವಂಥ ಪದಗಳಾಗುತ್ತದೆ. ಇಲ್ಲಿ ಕರ್ಮ ಪದಕ್ಕೆ ಬಹಳಷ್ಟು ಅರ್ಥಗಳಿವೆ, ವಿಶಾಲವಾದಂತಹ ಅರ್ಥಗಳನ್ನು ಒಳಗೊಂಡಿದೆ. ಹಾಗಾಗಿ ಆನ್ಸರ್ ಅದೇ ಆಗುತ್ತದೆ. ನಮಸ್ಕಾರ ಪದದ ಸಮಾನಾರ್ಥಕ ಪದ ಯಾವುದು? ನಿಂದನೆ, ಮುಂದನೆ, ಅಭಿಮಾನ, ವಂದನೆ ಅಂತಿದೆ. ಇಲ್ಲಿ ವಂದನೆ ಆಗುತ್ತದೆ. ಕಾಡು ಬೆಳೆಸಿ ನಾಡು ಉಳಿಸಿ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬಳಸಿರುವ ಚಿಹ್ನೆ ಯಾವುದು ಅಂದರೆ ಇದು ಉದ್ಧರಣ ಚಿಹ್ನೆ ಆಗಿದೆ. ಕಬ್ಬು ಡೊಂಕ ಆದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗಿ ಇದೊಂದು ಗಾದೆ ಮಾತು. ಇಲ್ಲಿ ಬೆಳೆ ಡೊಂಕೆ, ಸಿಹಿ ಡೊಂಕೆ, ಹೊಲ ಡೊಂಕೆ, ಸಿಪ್ಪೆ ಡೊಂಕೆ ಅಂತಿದೆ. ಇಲ್ಲಿ ಕಬ್ಬು ಡೊಂಕ ಆದರೆ ಸಿಹಿ ಡೊಂಕೆ. ತಪ್ಪಿಲ್ಲದ ಪದ ಗುರುತಿಸಿ ಅಂತ ಹೇಳಿದರೆ ನೋಡ್ಬೋದು. ಮಹದೇಶ್ವರ್ಯ, ಮಹದೇಶ್ವರ್ಯ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ನೋಡ್ಬೋದು ಮಹದೇಶ್ವರ್ಯ ಅಂತಿದೆ ಅಲ್ಲ, ಇದು ಆಪ್ಷನ್ ಆಗುತ್ತದೆ. ರಾಮ, ಗೀತ, ರಹಿಮ ಸೇರಿ ಹಣ್ಣನ್ನು ತಿಂದರು. ಇದರಲ್ಲಿನ ಕ್ರಿಯಾಪದ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ತಿಂದರು ಅಂತಿದೆ ನೋಡಿ, ಇದು ಒಂದು ಕ್ರಿಯಾಪದ ಆಗಿದೆ. ತಪ್ಪಿಲ್ಲದ ವಾಕ್ಯವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳನ್ನು ತಾವು ವೀಕ್ಷಣೆ ಮಾಡಿ. ಇದರಲ್ಲಿ ಸಿ ಆಪ್ಷನ್ ಆಗುತ್ತೆ ನೋಡಿ. ನಾನು ಅಮ್ಮನ ಜೊತೆ ಸಂತೆಗೆ ಹೋಗಿದ್ದೆ ಆಗುತ್ತದೆ. ಇಲ್ಲಿ ಅಂತರಂಗ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದಿದ್ದಾರೆ. ಇಲ್ಲಿ ನೋಡ್ಬೋದು ಬಜರಂಗಿ, ರಣರಂಗ, ವಿಶೇಷಣ, ಬಹಿರಂಗ ಅಂತಿದೆ. ಇಲ್ಲಿ ಬಹಿರಂಗ ಆಗಿದೆ. ಚಿಟ್ಟೆ ಎಂಬುದು ನಾಮಪದ, ಕ್ರಿಯಾಪದ, ವಿಶೇಷಣ, ಧಾತು ಅಂತಿದೆ. ಇದೊಂದು ನಾಮಪದ ಆಗಿದೆ. ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದರೆ ಈ 4 ಆಪ್ಷನ್ಸ್ಗಳನ್ನು ತಾವು ವೀಕ್ಷಣೆ ಮಾಡಿ. ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ. ಇದು ಒಂದು ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಒತ್ತಕ್ಷರ ಪದಗಳಾಗಿವೆ. ಹುಡುಗರು ಪ್ರತಿದಿನ ಶಾಲೆಗೆ ತಪ್ಪದೇ ಹೋಗುವರು. ಈ ವಾಕ್ಯದಲ್ಲಿ ನಪುಂಸಕ ಲಿಂಗ ಗುರುತಿಸಿರುವ ಪದ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಶಾಲೆ ಅಂತಿದೆಯಲ್ಲ, ಇದು ಒಂದು ನಪುಂಸಕ ಲಿಂಗ ಪದ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸೂರ್ಯನ ಎದುರಿಗೆ ಹಾದು ಹೋಗುತ್ತೇನೆ, ಆದರೂ ನನಗೆ ನೆರಳಿಲ್ಲ, ಹಾಗಾದರೆ ನಾನ್ಯಾರು ಅಂತ ಹೇಳಿದರೆ ಇಲ್ಲಿ ಗಾಳಿ, ಗ್ರಹ, ಧೂಮಕೇತು, ವಿಮಾನ ಅಂತಿದೆ. ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಈ ಆಪ್ಷನ್ ಗಾಳಿ ಆಗುತ್ತದೆ. ಇನ್ನು ಕವಿ ಪದದ ಸ್ತ್ರೀಲಿಂಗ ರೂಪ ನೋಡ್ತಾ ಹೋಗಿ. ಇಲ್ಲಿ ಕವಿಯಿತ್ರಿ, ಕವಿತ್ರಿ, ಕವಯಿತ್ರಿ ಅಂತಿದೆಯಲ್ಲ, ಇದು ಆಪ್ಷನ್ ಆಗುತ್ತದೆ. ಸಾಮ್ರಾಟ ಪದದ ಸ್ತ್ರೀಲಿಂಗ ರೂಪ ಸಾಮ್ರಾಟಿ, ಸಾಮ್ರಾಜ್ಞೆ, ಸಾಮ್ರಾಟಿನಿ, ಸಾಮ್ರಾಜ್ಞೆ ಅಂತಿದೆ. ಇಲ್ಲಿ ಸಾಮ್ರಾಜ್ಞೆ ಆಗುತ್ತದೆ, ಬಿ ಆಪ್ಷನ್. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ಅಡಿಗೆರೆ ಎಳೆದ ಪದದ ಲಿಂಗ ಯಾವುದು ಅಂದಿದ್ದಾರೆ. ಶರಣೆ ಅನ್ನುವಂಥದ್ದು ಒಂದು ಸ್ತ್ರೀಲಿಂಗ ಪದ ಆಗಿದೆ. ಇನ್ನು ಇಂಗ್ಲೀಷ್ ವಿಷಯ ನೋಡೋಣ. ಇಲ್ಲಿ ದ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಆರ್ ಅಂತ ಹೇಳಿದ್ದಾರೆ. ಇಲ್ಲಿ ಎ ಆ್ಯಂಡ್ ದ ಆಗುತ್ತದೆ. ರಮಾ ವೆಂಟ್ ಟು ಸ್ಕೂಲ್. ದ ಅಂಡರ್ಲೈನ್ ವರ್ಡ್ ಇಸ್. ಇಲ್ಲಿ ವೆಂಟ್ ಎನ್ನುವಂಥದ್ದು ಇದು ಒಂದು ಕ್ರಿಯಾಪದ ವರ್ಬ್ ಆಗಿದೆ. ದ ಸಿನೋನಿಮ್ ಆಫ್ ಇಲ್ಲಿ ನೋಡ್ಬೋದು. ದ ಸಿನೋನಿಮ್ ಆಫ್ ಫೇರ್ ಅಂದರೆ ಇಲ್ಲಿ ಬ್ಯೂಟಿ ಆಗಿದೆ. ದ ಇಂಟೋನಿಮ್ ಆಫ್ ಪ್ಲೆಂಟಿ ಮೀನ್ಸ್ ಅದು ಫಿವ್ ಅಂತ ಅರ್ಥ ಕೊಡುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಆಕ್ಸ್ ಅಂದಾಗ ಅದು ಆಕ್ಸನ್ ಆಗುತ್ತದೆ. ದ ಫಾಸ್ಟ್ ಟೆನ್ಸ್ ಆಫ್ ಟೇಕ್ ಇಲ್ಲಿ ಟುಕ್ ಆಗುತ್ತದೆ. ರೀಅರೇಂಜ್ ದ ಲೆಟರ್ಸ್ ಟು ಫಾರ್ಮ್ ಕರೆಕ್ಟ್ ವರ್ಡ್. ಎ ಎಸ್ ಬಿ ಕೆ ಟಿ ಇ ಅಂತಿದೆ. ಇಲ್ಲಿ ಬಾಸ್ಕೆಟ್ ಆಗುತ್ತದೆ. ರಾಜು ನೋಸ್ ಹೌ ಟು ಟೀಚ್ ಸ್ಟೂಡೆಂಟ್ಸ್ ಅಂತಿದೆ. ಇಲ್ಲಿ ಗೈಡರ್, ಪೊಲೀಸ್ಮನ್, ಟೀಚರ್, ಫ್ರೆಂಡ್ ಅಂತಿದೆ. ಟೀಚರ್ ಆಗುತ್ತದೆ. ನರೇಂದ್ರ ಬಾರ್ನ್ ಆನ್ ಇಲ್ಲಿ ಜನವರಿ 12, 1863 ಆಗುತ್ತದೆ. ರಾಣಿ ಈಸ್ ಎ ಸ್ಟೂಡೆಂಟ್, ಸಿ ರೀಡ್ಸ್ ವೆಲ್. ಈ ಸಿ ಎನ್ನುವಂಥ ಪದ ಇಂಗ್ಲೀಷಲ್ಲಿ
ಪ್ರೊನೌನ್ ಆಗಿದೆ. ದ ವೊವೆಲ್ಸ್ ಇನ್ ಇಂಗ್ಲೀಷ್ ಆರ್ ಅಂತಂದಾಗ ಇಲ್ಲಿ ನೋಡ್ಬೋದು ಎ ಇ ಐ ಒ ಯು ಆಗುತ್ತದೆ. ಇಲ್ಲಿ ನೀರು ಬೇರುಗಳಿಗೆ ದೊರೆಯುವಂತೆ ಇರುವ ನೀರಾವರಿ ವ್ಯವಸ್ಥೆ ಯಾವುದು ಅಂತ ಹೇಳಿದರೆ ತುಂತುರು ನೀರಾವರಿ, ಕಾಲುವೆ ನೀರಾವರಿ, ಹನಿ ನೀರಾವರಿ, ಏತ ನೀರಾವರಿ ಅಂತ ಹೇಳಿದರೆ ಇಲ್ಲಿ ಬಿ ಆಪ್ಷನ್ ಹನಿ ನೀರು. ಬೆಳಕಿನ ಶಕ್ತಿ ಎ ಮತ್ತು ಬಿ ಅಂತ ಹೇಳಿದರೆ ಉಷ್ಣ ಶಕ್ತಿ ಮತ್ತು ಬೆಳಕಿನ ಶಕ್ತಿ ಎರಡೂ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ಡಿ ಆಗುತ್ತದೆ. ಶೈಲಾ ಈಸ್ ಎ ವೈಫ್ ಆಫ್ ರಮೇಶ್. ರಮೇಶ್ ಈಸ್ ಸನ್ ಆಫ್ ನಾರಾಯಣ್. ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಶೈಲಾ ವಿತ್ ನಾರಾಯಣ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಶೈಲಾ ಈಸ್ ವೈಫ್ ಆಫ್ ರಮೇಶ್ ಅಂತ ಅಂದಾಗ ಇಲ್ಲಿ ರಮೇಶ್ ಈಸ್ ಸನ್ ಆಫ್ ನಾರಾಯಣ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡ್ತೀವಿ, ನೈಸ್ ನೋಡ್ಬೋದು, ನೆಫ್ಯೂ ಸನ್ ಇನ್ ಲಾ, ಡಾಟರ್ ಇನ್ ಲಾ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಮೊಳಕಾಲ್ಮೂರು ಈಸ್ ಫೇಮಸ್ ಫಾರ್ ಸ್ಕಿಲ್ಸ್. ಅಂಡರ್ಲೈನ್ ವರ್ಡ್ ಈಸ್ ಪ್ರೊನೌನ್, ವರ್ಬ್, ಅಡ್ವರ್ಬ್, ನೌನ್ ಅಂತಿದೆ. ಇದೊಂದು ನಾಮಪದ ಆಗಿದೆ. ಸನ್ಸೆಟ್ ಈಸ್ ಇಲ್ಲಿ ನೋಡ್ತಾ ಹೋದಾಗ ವೆಸ್ಟ್ ಆಗುತ್ತದೆ. ಇಲ್ಲಿ ಸೂರ್ಯ ಮುಳುಗುವ ದಿಕ್ಕು. ಇನ್ ಎ ಲೀಪ್ ಇಯರ್ ಫೆಬ್ರವರಿ ಮಂತ್ ಹ್ಯಾಸ್ ಡೇಸ್ ಅಂತಿದೆ. ಇಲ್ಲಿ 29 ಡೇಸ್ ಇರುತ್ತೆ ಅಧಿಕ ವರ್ಷದಲ್ಲಿ. ದ ಸೇಜ್ ಈಸ್ ಸಿಟ್ಟಿಂಗ್ ಇಲ್ಲಿ ಇನ್, ಆನ್, ಅಂಡರ್, ಬೈ ಅಂತಿದೆ. ಅಂಡರ್ ದ ಟ್ರೀ. ವೆನ್ ಡು ವಿ ಸೆಲೆಬ್ರೇಟ್ ನ್ಯಾಷನಲ್ ಯೂತ್ ಡೇ ಇಲ್ಲಿ ಅಂತ ಅಂದರೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಇಲ್ಲಿ ಜನವರಿ 12ಕ್ಕೆ, ಜನವರಿ 12th. ಶೀಲಾ ಈಸ್ ಡ್ಯಾನ್ಸಿಂಗ್. ಶೀಲಾ ಈಸ್ ಎ ಇಲ್ಲಿ ಡ್ಯಾನ್ಸರ್ ಆಗಿದೆ. ರಿಕಗ್ನೈಸ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಆಗುತ್ತದೆ. ಹೂ ಇಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತಿದೆ. ಇಲ್ಲಿ ಕೆಂಗಲ್ ಹನುಮಂತಪ್ಪ. ಇನ್ನು ವಿಜ್ಞಾನ ವಿಷಯ ನೋಡೋಣ. ಸಸ್ಯದ ಯಾವ ಭಾಗದಲ್ಲಿ ಪತ್ರರಂಧ್ರಗಳಿರುತ್ತವೆ? ಎಲೆಗಳ ಮೇಲ್ಭಾಗ, ಹೂವಿನ ಮೇಲೆ, ಎಲೆಗಳ ಕೆಳಭಾಗ, ಹೂವಿನ ಕೆಳಭಾಗ ಅಂತಿದೆ. ಇಲ್ಲಿ ಎಲೆಗಳ ಮೇಲ್ಭಾಗ. ಇನ್ನು ನೆಕ್ಸ್ಟು ಅನಿಲ ಇಂಧನಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಇಲ್ಲಿ ಪ್ಯಾರಾಫಿನ್, ಮೆಥನಾಲ್, ಸೀಮೆ ಎಣ್ಣೆ, ಪ್ರೊಫೇನ್ ಅಂತಿದೆ. ಇಲ್ಲಿ ಪ್ರೊಫೇನ್ ಆಗಿದೆ. ಓಜೋನ್ ಪದರವು ಇರುವುದು ಎಲ್ಲಿ ಅಂದಿದ್ರೆ ಹವಾಗೋಳ, ಅಯನಗೋಳ, ವಾಯುಮಂಡಲ, ಬಾಹ್ಯಗೋಳ ಅಂತಿದೆ. ಇಲ್ಲಿ ವಾಯುಮಂಡಲ. ನೀರು ಮತ್ತು ಮರಳು ಬೇರ್ಪಡಿಸುವ ವಿಧಾನ ಯಾವುದು ಅಂತ ಹೇಳಿದರೆ ಕ್ಲೋರಿನೇಷನ್, ಬಟ್ಟಿಳಿಸುವಿಕೆ, ರಾಡಿ ನೀರು ಸೋಸುವಿಕೆ ಅಂತಿದೆ. ಅಲ್ಲ ಆನ್ಸರ್ ಆಗುತ್ತದೆ. ಸಣ್ಣ ಕರುಳಿನಲ್ಲಿ ಆಹಾರ ಹೇಗೆ ಪಚನಗೊಳ್ಳುತ್ತದೆ? ಆಹಾರ ಗೀಯುವುದರಿಂದ, ರಸಗಳು ಬಿಡುಗಡೆಯಾಗುವುದರಿಂದ, ಆಹಾರವನ್ನು ಕತ್ತರಿಸುವುದರಿಂದ, ಕಾಯಿಸುವುದು ಮತ್ತು ಕುದಿಸುವುದಂತಿದೆ. ಇಲ್ಲಿ ಬಿ ಆಪ್ಷನ್ ರಸಗಳು ಬಿಡುಗಡೆಯಾಗುವುದರಿಂದ. ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳನ್ನು ಕೊಂಡಾಗ ಗಮನಿಸಬೇಕಾದ ಅಂಶ. ಇಲ್ಲಿ ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳನ್ನು ಕೊಂಡಾಗ ಗಮನಿಸಬೇಕಾದ ಅಂಶ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ, ಆಹಾರದಲ್ಲಿ ಸೇರಿಸಿರುವ ಪದಾರ್ಥಗಳು, ಆ ಪೊಟ್ಟಣವನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ, ಮೇಲಿನ ಎಲ್ಲ ಅಂಶಗಳಂತಿದೆಯಲ್ಲ ಇದು ಮೇಲಿನ ಎಲ್ಲ ಅಂಶಗಳು ಆಗಿದೆ. ನೆಕ್ಸ್ಟ್ ಧಾತು ಸಂಯುಕ್ತ ಮಿಶ್ರಣಗಳು ಕೆಳಗಿನ ಯಾವ ರೂಪದಲ್ಲಿರಲು ಸಾಧ್ಯ? ಘನ, ದ್ರವ, ಅನಿಲ, ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಮೇಲಿನ ಯಾವುದಾದರೂ ಸರಿ. ಕೆಳಗಿನವುಗಳಲ್ಲಿ ಯಾವುದು ಸ್ನಾಯು ಶಕ್ತಿ ಉದಾಹರಣೆ ಅಲ್ಲ? ಓಡುವುದು, ನಿಧಾನಕ್ಕೆ ನಡೆಯುವುದು, ಎಳೆಯುವುದು, ವಿದ್ಯುತ್ ಫ್ಯಾನ್ ತಿರುಗುವುದು ಅಂತಿದೆ. ಇಲ್ಲಿ ವಿದ್ಯುತ್ ಫ್ಯಾನ್ ತಿರುಗುವುದು. ನಾವು ವಾಸಿಸುತ್ತಿರುವ ಗ್ರಹ ಯಾವುದು ಅಂತ ಹೇಳಿದರೆ ಇಲ್ಲಿ ಯುರೇನಸ್, ಗುರು, ಮಂಗಳ ಯಾವುದು ಅಲ್ಲ. ಇಲ್ಲಿ ಯಾವುದೂ ಅಲ್ಲ. ಎಕ್ಸ್ ಎನ್ನುವುದು ಅನಿಲ ಗ್ರಹವಾಗಿದ್ದು ಅದು ಉಳಿದ ಗ್ರಹಗಳಿಗಿಂತ ಭಿನ್ನವಾಗಿ ಪ್ರದಕ್ಷಿಣಾಕಾರದಲ್ಲಿ ತಿರುಗುತ್ತದೆ. ಹಾಗಾದರೆ ಎಕ್ಸ್ ಎನ್ನುವುದು ಈ ಕೆಳಗಿನವುಗಳಲ್ಲಿ ಯಾವುದು? ಶುಕ್ರ, ಗುರು, ಮಂಗಳ ಮತ್ತು ಯುರೇನಸ್ ಅಂತಿದೆ. ಇಲ್ಲಿ ಯುರೇನಸ್ ಆಗಿದೆ. ಇಲ್ಲಿ ಸೌರವ್ಯೂಹದ ಕೇಂದ್ರಕ ಯಾವುದು ಅಂತ ಹೇಳಿದರೆ ಇಲ್ಲಿ ಸೂರ್ಯ ಆಗಿದೆ. ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಯಾರು? ಥಾಮಸ್ ಅಲ್ವಾ ಎಡಿಸನ್, ಆಲ್ಬರ್ಟ್ ಐನ್ಸ್ಟೈನ್, ಗ್ರಿಗರ್ ಮೆಂಡಲ್, ಗ್ಯಾಲಿಲಿಯೋ ಗ್ಯಾಲಿಲಿ ಅಂತಿದೆ. ಇಲ್ಲಿ ಥಾಮಸ್ ಅಲ್ವಾ ಎಡಿಸನ್. ಇನ್ನು ನೆಕ್ಸ್ಟು ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಇಲ್ಲಿ ಆಪ್ಷನ್ ಬಿ ಸ್ಕರ್ವಿ ಆಗಿದೆ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಇಲ್ಲಿ ರಾತ್ರಿ ಕುರುಡು. ಸೂರ್ಯಕಾಂತಿಯ ಹೂವು ಯಾವಾಗಲೂ ಸೂರ್ಯನೆಡೆಗೆ ಮುಖ ಮಾಡುತ್ತದೆ. ವಿದ್ಯಮಾನವು ಕೆಳಗಿನ ಯಾವ ಕ್ರಿಯೆಯನ್ನು ಹೋಲುತ್ತದೆ ಅಂತ ಹೇಳಿದರೆ ಚಳಿಗಾಲದಲ್ಲಿ ಮೈ ನಡುಕ, ಆಕಾಶದಲ್ಲಿ ಪಕ್ಷಿಯ ಹಾರಾಟ, ಬೇಟೆಯಾಡುವುದು, ಸೂರ್ಯ ಪ್ರಕಾಶಿಸುವುದಂತಿದೆ. ಇಲ್ಲಿ ಆಪ್ಷನ್ ಚಳಿಗಾಲದಲ್ಲಿ ಮೈ ನಡುಕ ಅಂತ ಹೇಳ್ಬೋದು. ಪರಿಸರಕ್ಕೆ ಹಾನಿಕರವಲ್ಲದ ಶಕ್ತಿ ಮೂಲ ಸೌರಶಕ್ತಿ, ಪಳವಳಿಕೆ ಇಂಧನ, ಕಲ್ಲಿದ್ದಲು, ಸಂವೇದಿತ ನೈಸರ್ಗಿಕ ಅನಿಲ ಅಂತಿದೆ. ಇಲ್ಲಿ ಸೌರಶಕ್ತಿ. ನೀರನ್ನು ಸಾರ್ವತ್ರಿಕ ದ್ರವಕ್ಕೆಂದು ಕರೆಯಲು ಕಾರಣ ನೀರನ್ನು ಕುಡಿಯಲು ಉಪಯೋಗಿಸಬಹುದು. ಭೂಭಾಗದ 70% ನೀರು ಆವರಿಸಿದೆ. ನೀರು ತನ್ನಲ್ಲಿ ಅತಿ ಹೆಚ್ಚು ವಸ್ತುಗಳನ್ನು ವಿಲೀನಗೊಳಿಸಿಕೊಳ್ಳುತ್ತದೆ. ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಸಾರ್ವತ್ರಿಕ ದ್ರಾವಕ ಅಂದರೆ ನೀರು ತನ್ನಲ್ಲಿ ಅತಿ ಹೆಚ್ಚು ವಸ್ತುಗಳನ್ನು ವಿಲೀನಗೊಳಿಸಿಕೊಳ್ಳುತ್ತದೆ. ನೀರು ಬೇರು